ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರಂ ಮೇಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕೌಡೆಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ವಾರ ಫಲ ಅಂತಕ್ಕಂಥದ್ದು ಸಂಚಿಕೆ ಆಗಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ಶುಕ್ರವಾರದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ವಿ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಶನಿವಾರದಂದು ಮಂದವಾಸರ, ಶನಿವಾರದಂದು ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರದ ಕುರಿತು ನೋಡ್ತಕ್ಕಂಥದ್ದು. ಈ ಶನಿವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಅತ್ಯಂತ ಕ್ರೂರ ಮನಸ್ಥಿತಿಯನ್ನು ಉಳ್ತಕ್ಕಂಥವ್ರು, ಸ್ವಲ್ಪ ದುಷ್ಟ ಸ್ವಭಾವ ಅಂತ ಹೇಳ್ತಾರೆ. ಅಂದರೆ ದುಷ್ಟರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ದುಷ್ಟ ಸ್ವಭಾವವನ್ನು ಹೊಂದಿರ್ತಾರೆ, ಕ್ರೂರಿಗಳಾಗಿರ್ತಾರೆ. ಅಂದರೆ ತನಿಕರ ಅಂತ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಹಾಗೂ ಏನು ಕೇಳಿದ್ರೆ ಮತ್ತೆ ದುರ್ಬಲ ದೇಹವನ್ನು ಹೊಂದಿರತಕ್ಕಂಥವ್ರು. ದುರ್ಬಲ ದೇಹ ಅಂತ ಹೇಳಿದ್ರೆ ಮೈಯಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಇರತಕ್ಕಂಥದ್ದು, ನೋಡ್ಲಿಕ್ಕೂ ಕೂಡ ತುಂಬ ಸಾಧಾರಣವಾಗಿರ್ತಕ್ಕಂಥ ದೇಹದಾಡ್ಯ ಇರತಕ್ಕಂಥ, ದುರ್ಬಲವಾಗಿರುತ್ತೆ ದೇಹ ಸ್ಥಿತಿ. ಹಾಗೂ ಏನು ಕೇಳಿದ್ರೆ ಈ ಒಂದು ಶನಿವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮಂದಮತಿಯರು ಅಂತ. ಮಂದಮತಿಯರು ಅಂದರೆ ಮಂದವಾಗಿರ್ತಕ್ಕಂಥ ಬುದ್ಧಿಯನ್ನು ಹೊಂದಿರತಕ್ಕಂಥ, ಯಾವುದೇ ವಿಚಾರದಲ್ಲೂ ಕೂಡ ಶೀಘ್ರಾತಿ ಶೀಘ್ರವಾಗಿ ಏನು ಕೇಳಿದ್ರೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಒಂದು ಕೆಲಸ ಹಿಡಿದ್ರೆ ಸರಿಯಾಗಿ ರೀತಿಯಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಗುಣ ಅಂದರೆ ಏನು ಹೇಳ್ತಾರೆ ಕೇಳಿದ್ರೆ, ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದನ್ನು ಸರಿಯಾಗಿ ಮುಗಿಸ್ಬೇಕು ಅಂದರೆ ಅವ್ರಿಗೆ ಮನಸ್ಸಿರೋದಿಲ್ಲ. ಅಂದರೆ ಮಂದವಾಗಿ ಮಾಡ್ತಾರೆ ಆ ಕೆಲಸವನ್ನು, ನಿಧಾನಗತಿಯಲ್ಲಿ ಮಾಡ್ತಕ್ಕಂಥವ್ರು, ಮಂದ ಬುದ್ಧಿ ಇರತಕ್ಕಂಥವ್ರು. ಅಷ್ಟು ಏನು ಕೇಳಿದ್ರೆ ಶಾರ್ಪ್ನೆಸ್ ಇರೋದಿಲ್ಲ ಕೆಲವು ಜನರಿಗೆ. ಹಾಗೂ ಏನು ಕೇಳಿದ್ರೆ ಈ ಒಂದು ವ್ಯಕ್ತಿಗಳು ಆಲಸ್ಯಗಳಾಗಿರ್ತಾರೆ. ಯಾವುದೇ ಕೆಲಸ ಮಾಡಬೇಕು ಅದಕ್ಕೆ ಮಂದ ಅಂತ ಹೇಳಿದೆ, ಆಲಸ್ಯ ಆಗಿರ್ತಕ್ಕಂಥದ್ದು. ಯಾವ ಕೆಲಸ ಮಾಡಬೇಕು ಅಂದ್ರೆ ನಾಳೆ ನೋಡಿದ್ರೆ ಆಯಿತು. ಮತ್ತು ಸೋಮಹಾರಿತನ ಮೈಗೂಡಿಸ್ಕೊಂಡಿರ್ತಾರೆ. ಯಾವ ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಸೋಮಹಾರಿತನ ಇರತಕ್ಕಂಥದ್ದು, ಆಲಸ್ಯ ಇರತಕ್ಕಂಥದ್ದು, ಜಾಡ್ಯ ಬರತಕ್ಕಂಥದ್ದು, ಕೆಲಸವನ್ನು ಹಿಡಿದ ಕೆಲಸ ಸರಿಯಾಗಿ ಮಾಡದೇ ಇರತಕ್ಕಂಥ ಮನಸ್ಥಿತಿ ಉಳ್ತಕ್ಕಂಥವ್ರು ಆಗಿರ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನೋಡಿದಾಗ ಪರರ ಅಂದರೆ ಬೇರೆಯವರ ಆಸ್ತಿ, ಹಣ, ವಸ್ತುಗಳು ಅದಕ್ಕೆ ಸ್ವಲ್ಪ ಆಸೆ ಪಡ್ತಾರೆ. ಅಂದರೆ ತಮ್ಮಲ್ಲಿರ್ತಕ್ಕಂಥ ವಸ್ತುಗಳು ಎಲ್ಲ ಇದ್ದರೂ ಕೂಡ ಪರಧನ, ಪರದ್ರವ್ಯಗಳು, ಬೇರೆಯವರ ವಸ್ತುಗಳು, ಆಭರಣ, ಒಡವೆ, ವಸ್ತ್ರ ಸಂಬಂಧಪಟ್ಟ ಹಾಗೆ ಅವುಗಳಿಗೆ ಆಸೆ. ಮತ್ತೊಬ್ಬರು ನೋಡಿದ್ರೆ ಅದು ತನಗೆ ಬೇಕು ಅಂತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥವ್ರು ಹೇಳ್ತಾರೆ. ಮತ್ತು ಶನಿವಾರ ಹುಟ್ಟಿರ್ತಕ್ಕಂಥವ್ರು ಏನು ಕೇಳಿದ್ರೆ ವ್ಯಸನಿಗಳು, ದುಶ್ಚಟಗಳಿಗೆ ಬಲಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ವ್ಯಸನಿಗಳಾಗ್ತಾರೆ, ವ್ಯಸನವನ್ನು ಅನುಭವಿಸ್ತಕ್ಕಂಥವ್ರು, ಚಟಗಳನ್ನು ಏನು ಕೇಳಿದ್ರೆ ಅಭ್ಯಾಸ ಮಾಡ್ತಕ್ಕಂಥವ್ರು, ವ್ಯಸನಕ್ಕೆ ಬಲಿ ಆಗ್ತಕ್ಕಂಥವ್ರು ಆಗ್ತಾರೆ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಈ ಒಂದು ಶನಿವಾರ ಹುಟ್ಟಿರ್ತಕ್ಕಂಥವ್ರು ಏನು ಕೇಳಿದ್ರೆ ದುಷ್ಟತನವನ್ನು ಮೈಗೂಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೂ ಈ ಎಲ್ಲ ಒಂದು ಕೃತ್ಯಗಳಿಂದಾಗಿ ದುಷ್ಟತನ, ಆಲಸ್ಯ, ಸೋಮಾರಿತನ, ಜಾಡ್ಯ ಇವೆಲ್ಲ ಏನು ಹೇಳಿದೆ, ಈ ಎಲ್ಲ ಗುಣಗಳಿಂದಾಗಿ ಆ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ದುಃಖ ಅಂತಕ್ಕಂಥದ್ದು ಬಾರಿ ಬಾರಿಗೂ ಬಂದು ಹೋಗ್ತಾ ಇರುತ್ತೆ. ದುಃಖ ಅಂದರೆ ನೋವು. ಜೀವನದಲ್ಲಿ ಈ ರೀತಿ ಎಲ್ಲದನ್ನು ಮಾಡಿ ನೋವುಗಳು ಜಾಸ್ತಿ ಇರತಕ್ಕಂಥದ್ದು, ದುಃಖ ಪ್ರಾಪ್ತವಾಗ್ತಕ್ಕಂಥದ್ದು, ತಮಗೆ ತಾವೇ ದೋಷಣೆ ಮಾಡ್ಕೊಳ್ತಕ್ಕಂಥ, ತಮಗೆ ತಾವೇ ಹಿಂಸೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವರು ಈಡಾಗ್ತಾರೆ ಅಂತ ಬರುತ್ತೆ. ಇನ್ನು ಕೆಲವು ಜನರು ಅವರ ಗ್ರಹಚಾರಗಳ ಆಧಾರದ ಮೇಲೆ ಶನಿವಾರ ಹುಟ್ಟಿರ್ತಕ್ಕಂಥವ್ರು ತುಂಬ ಚೆನ್ನಾಗೂ ಇರ್ತಾರೆ. ಆದರೆ ಶನಿವಾರ ಹುಟ್ಟಿರ್ತಕ್ಕಂಥ ಎಷ್ಟೋ ಜನರು ಏನು ಕೇಳಿದ್ರೆ ಈ ರೀತಿಯಿಂದ ಸ್ವಭಾವವನ್ನು ಉಳ್ತಕ್ಕಂಥವ್ರು ಆಗಿರ್ತಾರೆ. ಇದಿಷ್ಟು ಶನಿವಾರ ಜನನವಾಗಿರ್ತಕ್ಕಂಥ ಆ ಒಂದು ವಾರದ ಫಲ ಆಗಿದೆ ಅಂತ ಹೇಳ್ಬೋದು. ಈ ಎಲ್ಲ ವಾರಗಳ ಫಲವನ್ನು ನಾನೇನು ಹೇಳಿದೆ, ಆದಿತ್ಯವಾರದಿಂದ ಹಿಡಿದು ಶನಿವಾರದವರೆಗೂ ಈ ಎಲ್ಲ 7 ವಾರಗಳ ಬಗ್ಗೆ ಏನು ನಾನು ನಿಮಗೆ ಫಲವನ್ನು ಹೇಳಿದ್ದೀನಿ. ಇದು ಯಾವುದನ್ನು ತಾವೆಲ್ಲರೂ ಕೂಡ ವ್ಯಕ್ತಿಗೋಸ್ಕರವಾಗಿ ಅಥವಾ ತಮಗೆ ತಾವೇ ಅಂದ್ಕೊಳ್ತಕ್ಕ, ನಾನು ಈ ವಾರದಲ್ಲಿ ಹುಟ್ಟಿದ್ದೆ, ನನಗೆ ಈ ರೀತಿ ವ್ಯಕ್ತಿತ್ವ ಇದೆ, ನಂಗೆ ಈ ರೀತಿ ತೊಂದರೆ ಆಗುತ್ತೆ ಅಂತಕ್ಕಂಥ ಭಾವನೆ ಯಾವ ಕಾರಣಕ್ಕೂ ಹೊಂದಬಾರದು. ವಾರ ಫಲಗಳು ಅಂತ ಹೇಳಿದ್ರೆ ಈ ವ್ಯಕ್ತಿ ಒಂದು ವಾರದಲ್ಲಿ, ನಕ್ಷತ್ರದಲ್ಲಿ ಹೇಗೆ ರಾಶಿಯಲ್ಲಿ ಜನಿಸ್ತಾನೆ ಅಂತ ಇರುತ್ತೋ ಆ ಫಲಗಳಿರುತ್ತೆ. ಅದೇ ರೀತಿಯಾಗಿ ವಾರ ಫಲಗಳು ಅಂತ
ಈ ವ್ಯಕ್ತಿ ಈ ರೀತಿಯಲ್ಲಿ ಸ್ವಭಾವವನ್ನು ಹೊಂತಾನೆ ಅಂತಕ್ಕಂತಿರುತ್ತೆ. ಯಾಕಂದ್ರೆ ಎಷ್ಟೋ ಜನ ಅದನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ಯಾಕಂತಂದ್ರೆ ಎಷ್ಟೋ ಜನರಿಗೆ ಒಳ್ಳೆ ಮನಸ್ಸಿರುತ್ತೆ, ಮತ್ತೆ ಮುಖ್ಯವಾಗಿ ಅವರ ಮನೆಯಲ್ಲಿರ್ತಕ್ಕಂಥ ಸಂಸ್ಕಾರ ಹೇಗೆ ಇರಲಿ ವಾರಗಳು, ಅವ್ರ ಮನೇಲಿ ಕೊಡ್ತಕ್ಕಂಥ ಸಂಸ್ಕಾರಗಳು ಸರಿ ಇದ್ದಲ್ಲಿ ಖಂಡಿತವಾಗಲೂ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಹೇಳಿ ಮೊದಲಿಗೆ ನಾವು ಹೇಳ್ಬೇಕು ಹೇಳಿದ್ರೆ ವಾರಫಲ ಏನೇ ಇರಲಿ ನಮ್ಮಲ್ಲಿ ಸಂಸ್ಕಾರ, ಅದಕ್ಕೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಸಂಸ್ಕಾರ ಕಲಿಸಿ. ಯಾಕಂದ್ರೆ ಗುರು ಹಿರಿಯರ ಬಗ್ಗೆ ಅವ್ರಿಗೆ ಗೌರವ ಆಗಿರ್ಬೋದು, ಧರ್ಮದ ಬಗ್ಗೆ ನಂಬಿಕೆ ಆಗಿರ್ಬೋದು, ಏನು ಕೇಳಿದ್ರೆ ಗುರುಗಳನ್ನು ನೋಡಿದ್ರೆ ಭಯಭಕ್ತಿ ಇರತಕ್ಕಂಥದ್ದು, ಇವೆಲ್ಲವನ್ನ ಮಕ್ಕಳಿಗೆ ಕಲಿಸಿದಾಗ ಏನಾಗುತ್ತೆ ಕೇಳಿದ್ರೆ ಈ ವಾರಫಲ ಹೇಳಿದ್ನಲ್ಲ ಇದೆಲ್ಲವೂ ಕೂಡ ನಿಜ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವಾಗ ನಾವು ಸಂಸ್ಕಾರವನ್ನು ಕೊಡೋದಿಲ್ಲವೋ ಇದು ಹೇಳಿರ್ತಕ್ಕಂಥ ಅಷ್ಟು ವಿಚಾರಗಳು ಸತ್ಯವಾಗುತ್ತೆ. ಯಾಕೆ ಅಂದರೆ ಸ್ವಭಾವನೆ ಹೆಂಗಿರುತ್ತೆ. ನಾವು ಸಂಸ್ಕಾರವನ್ನು ಕೊಟ್ಟಾಗ ಏನು ಕೇಳಿದ್ರೆ ದಾರಿ ತಪ್ಪತಕ್ಕಂಥ ಎಷ್ಟೋ ವಿಚಾರಗಳಿರುತ್ತೆ, ಆಗೋದಿಲ್ಲ, ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ಇಂದಿನ ವಿಷಯವಾಗಿದೆ. ತಾವೆಲ್ಲರೂ ಕೂಡ ಈ ಒಂದು ವಾರಗಳ ಫಲಗಳನ್ನು ಇಷ್ಟು ದಿನ ತಿಳ್ಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಖಂಡಿತವಾಗಲೂ ಕೂಡ ನಾನು ಹೇಳ್ತೀನಿ ಅಂತ ಹೇಳ್ತಾ, ನಮ್ಮ ಸನಾತನ ಧರ್ಮದಲ್ಲಿ ಬರ್ತಕ್ಕಂಥ ಸನಾತನ 95 ಚಾನಲ್ ಏನಿದೆ ಇಲ್ಲಿ ಬರ್ತಕ್ಕಂಥ ಪ್ರತಿ ವಿಡಿಯೋಗಳನ್ನು ತಾವು ಅನುಕರಣೆ ಮಾಡಿ ಮತ್ತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಮತ್ತು ಬೇರೆ ಬೇರೆ ವಿಚಾರದಲ್ಲಿ ತಮಗೆ ಸಮಸ್ಯೆಗಳಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.